ಹಾಯ್ ಹೆಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿದ್ದೀರಾ ಅಲ್ವಾ? ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲೇ ಕೂತ್ಕೊಂಡು ಯಾವುದಾದ್ರು ವೀಡಿಯೋ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಹಾಗೆ ನನ್ನ ತಲೆಗೆ ಬಂದಿದ್ದು ನನ್ನ ಹತ್ರ ಇರೋ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ನ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಅದೆಲ್ಲ ಸುಮ್ಮನೆ ಇವಾಗ ಯೂಸ್ ಮಾಡ್ತಿಲ್ವಲ್ಲ, ಹಾಗೆ ಒಂದು ಮೂಲೆಯಲ್ಲಿದೆ. ಆ್ಯಂಡ್ ನನ್ನ ಹತ್ರ ಯಾವ್ಯಾವ ಥರ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ ಇದೆ ಆ್ಯಂಡ್ ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಹತ್ರ ಇರೋದು ಏನು ಬ್ರ್ಯಾಂಡೆಡ್ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಏನೂ ಇಲ್ಲ. ಬಟ್ ಸಮ್ ಪ್ಲೇಸ್ಗೆ ಹೋದಾಗ ಮೆಮೊರೀಸ್ಗಾಗಿ ತೊಗೊಂಡ್ರೋ ಹ್ಯಾಂಡ್ ಬ್ಯಾಗ್ಸ್ ಇದೆ. ಆ್ಯಂಡ್ ಸ್ವಲ್ಪ ಬ್ಯಾಗ್ಸ್ ಬಂದುಬಿಟ್ಟು ನನ್ನ ಅಕ್ಕ ನನ್ನ ಅಣ್ಣ ಎಲ್ಲ ಗಿಫ್ಟ್ ಕೊಟ್ಟಿರೋದಿದೆ. ಸೊ ಯಾವ್ದ್ಯಾವ್ದಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡ್ತಾ ಇರಿ. ಸೊ ನಾವ್ ಐ ಆಮ್ ಗೋಯಿಂಗ್ ಟು ಶೋ ಯು ಮೈ ಸೆಕೆಂಡ್ ಬ್ಯಾಗ್. ಆ್ಯಕ್ಚುಲಿ ಏನಪ್ಪ ಅಂತಂದರೆ ನನ್ನ ಹತ್ರ ಲೀಸ್ಟ್ ಇದೆ, ಫಸ್ಟ್ ಯಾವ ಬ್ಯಾಗ್ ತೊಗೊಂಡಿದ್ದು, ಸೆಕೆಂಡ್ ಯಾವ ಬ್ಯಾಗ್ ತೊಗೊಂಡಿದ್ದು ಅಂತ. ಯಾಕಂದರೆ ನಾನು ಅಂದರೆ ಅದು ಹಾಳಾಗಿದ್ರು ನಾನು ಇನ್ನೂ ಸೇಫಾಗಿ ಹಂಗೆ ಇಟ್ಕೊಂಡಿರ್ತೀನಿ. ಅದು ಹಾಳಾಗೋದಕ್ಕೂ ಬಿಡೋದಿಲ್ಲ. ಬಿಕಾಸ್ ನನಗೆ ಒಂಥರ ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡಿ ಹಾಗೆ ಇಟ್ಕೊಳ್ಳೋದಂದರೆ ತುಂಬಾ ಇಷ್ಟ. ನಾನು ತೊಗೊಂಡ್ರೋ ಎಷ್ಟೋ ಬ್ಯಾಗ್ಸಲ್ಲಿ ಯೂಸ್ ಮಾಡ್ದಿರ ಹಾಗೆ ಇಟ್ಟಿರ್ತೀನಿ, ಬಿಕಾಸ್ ಮೆಮೊರೀಸ್ಗೋಸ್ಕರ. ಸೊ ನನ್ನ ಫಸ್ಟ್ ಬ್ಯಾಗ್ ಬಂದುಬಿಟ್ಟು ನಮ್ಮ ಊರಲ್ಲಿದೆ ಅದು. ಆ್ಯಂಡ್ ಇವಾಗ ನಾನು ತೋರಿಸ್ತಿರೋದು ನಿಮಗೆ ಸೆಕೆಂಡ್ ಬ್ಯಾಗ್. ಟಡಾ! ಸೊ ನೀವು ನೋಡ್ತಾ ಇರ್ಬೋದು, ಇದು ನನ್ನ ಸೆಕೆಂಡ್ ಬ್ಯಾಗು. ಆ್ಯಂಡ್ ಇದನ್ನು ನಮ್ಮಮ್ಮ ನನಗೆ ಕೊಡಿಸಿದ್ದು ಜಸ್ಟ್ 150 ರುಪೀಸ್ ಅಷ್ಟೇ ಇದು. ಆ್ಯಂಡ್ ಇದನ್ನು ತೊಗೊಂಡಿದ್ದು ನಾವು ಇಲ್ಲಿ ಹೆಬ್ಗೋಡಿ ಅಂತ ಇದೆ, ಸೊ ಅಲ್ಲಿ ತೊಗೊಂಡಿದ್ದು. ಇದನ್ನು ನೀವು ನೋಡ್ತಾ ಇರ್ಬೋದು. ಮುಂದೆ ಜಸ್ಟ್ ಒಂಥರ ಸ್ಟೋನ್ ಥರ ಡಿಸೈನ್ ಇದೆ. ಆ್ಯಂಡ್ ಇನ್ನೊಂದು ವಿಷಯ ನಿಮಗೆ ಹೇಳಲೇಬೇಕು, ನಂದು ಯಾವುದೇ ರೀತಿಯ ಹ್ಯಾಂಡ್ ಬ್ಯಾಗ್ಸ್ ಆಗಿರಲಿ, ಕಾಲೇಜ್ ಬ್ಯಾಗ್ಸ್ ಆಗಿರಲಿ, ಯಾವುದೇ ಬ್ಯಾಗ್ಸ್ ಇದ್ದರೆ ನಾನು ಅದಕ್ಕೆಲ್ಲ ಕೀಚೆನ್ ಹಾಕಿರ್ತೀನಿ. ಆ್ಯಂಡ್ ನಾನಿಲ್ಲಿ ಡಾಲ್ಸ್ದು ಕೀಚೆನ್ ಹಾಕಿದ್ದೀನಿ. ಇದು ಬಂದುಬಿಟ್ಟು ನನಗೆ ನಮ್ಮ ದೊಡ್ಡಮ್ಮ ಕೊಡಿಸಿದ್ದು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು. ಸೊ ಇದೇನಪ್ಪ ಅಂತ ಅಂದರೆ ಮುಂದೆಗಡೆ ಈ ಥರ ಇದೆ. ಆ್ಯಂಡ್ ಇದರಲ್ಲಿ ಜಸ್ಟ್ ಇಲ್ಲೊಂದು ಜಿಪ್ ಇದೆ ಆ್ಯಂಡ್ ಇಲ್ಲೊಂದಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಒಂದಿದೆ. ತುಂಬಾ ಚೆನ್ನಾಗಿದೆ ಈ ಬ್ಯಾಗು. ತುಂಬ ಸತಿ ಇದನ್ನು ಯೂಸ್ ಕೂಡ ಮಾಡಿದ್ದೀನಿ ನಾನು. ಸೊ ಯಾವಾಗೆಲ್ಲ ಯೂಸ್ ಮಾಡಿದ್ದೆ, ಯಾವ ಪ್ಲೇಸ್ಗೆ ಹೋಗಿದ್ದೆ ಅನ್ನೋದನ್ನೆಲ್ಲ ನಾನು ಸೈಡಲ್ಲಿ ಫೋಟೋ ಹಾಕಿರ್ತೀನಿ, ನೀವು ನೋಡ್ಕೊಳ್ಬೋದು. ಆ್ಯಂಡ್ ಇದೇನಪ್ಪ ಅಂತಂದರೆ ಲೈಕ್ ಒಂಥರ ಕಂಫರ್ಟಬಲ್ ಆಗಿರುತ್ತೆ. ನೀವು ತುಂಬಾ ಸ್ಟೋರೇಜ್ ಸ್ಪೇಸ್ ಇದೆ. ಆ್ಯಂಡ್ ಯಾವ ಡ್ರೆಸ್ಸಿಗೆ ಬೇಕಾದರೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇದು ಲೈಟ್ ಆರೆಂಜ್ ಕಲರ್ ಇದೆ. ಇವಾಗ ನಾನು ನಿಮಗೆ ತೋರ್ಸೋಕೆ ಹೋಗ್ತಿರೋ ಬ್ಯಾಗು, ನಾನು ಇದ್ರ ಬಗ್ಗೆ ತುಂಬಾ ಹೇಳಬೇಕು. ಬಿಕಾಸ್ ಈ ಬ್ಯಾಗ್ನ ನಾನು ಯಾವಾಗ ತೊಗೊಂಡಿದ್ದು ಅಂತ ಅಂದರೆ ನಾನು ಸೆಕೆಂಡ್ PU ರಿಸಲ್ಟ್ ಬಂದಮೇಲೆ ತೊಗೊಂಡಿದ್ದು. ಅದೇನಪ್ಪ ಅಂತಂದರೆ ನನಗೆ ಅವಾಗ ಒಂದು ಫೋನ್ ಬೇಕಿತ್ತು, ಇಲ್ಲ ಬ್ಯಾಗ್ ಬೇಕಿತ್ತು. ಆ್ಯಂಡ್ ನಮ್ಮಮ್ಮ ಬಂದುಬಿಟ್ಟು ನನಗೆ ಓಕೆ ಫೋನೆಲ್ಲ ಇಷ್ಟು ಬೇಗ ಏನೋ ಕೊಡಿಸೋದು ಅಂತ ಅಂದ್ಬಿಟ್ಟು ನನಗೆ ಈ ಬ್ಯಾಗ್ನ ಕೊಡಿಸಿದ್ರು. ಅಂದರೆ ಆಗ ಟ್ರೆಂಡಿಂಗಲ್ಲಿ ಇದ್ದಿದ್ದು ಈ ಬ್ಯಾಗು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದ್ರ ಕಾಸ್ಟ್ ಬಂದುಬಿಟ್ಟು 2000 ರುಪೀಸ್. ಇದು ನಾನು ಇಲ್ಲೇ ಬೊಮ್ಮಸಂದ್ರಲ್ಲಿರೋ ಡಿಮಾರ್ಟಲ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ನಾನು ಆವಾಗಿಂದ ಇದನ್ನು 1-6-7 ಟೈಮ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಬಿಕಾಸ್ ಇದೇನಪ್ಪ ಅಂತಂದರೆ ಇಲ್ಲೆಲ್ಲ ಒಂಥರ ಗೋಲ್ಡ್ ಪ್ಲೇಟೆಡ್ ಥರ ಇದೆ. ಇದೆಲ್ಲ ತುಕ್ಕಿಡ್ದು ಹಾಳಾಗಿಬಿಡುತ್ತೆ ಜಾಸ್ತಿ ಯೂಸ್ ಮಾಡಿದ್ರೆ. ಸೊ ಎಲ್ಲಾದರೂ ಸುಮ್ಮನೆ ಹಾಗೆ ಹೋದಾಗ ತೊಗೊಂಡು ಹೋಗ್ತೀನಿ ಅಷ್ಟೇ. ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ. ತುಂಬ ಸ್ಟೋರೇಜ್ ಸ್ಪೇಸ್ ಇದೆ. ಕಾಲೇಜ್ಗೆಲ್ಲ ತೊಗೊಂಡೋದಕ್ಕೆ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಫೋನೆಲ್ಲ ಇಟ್ಕೊಳ್ಳೋದಕ್ಕೆ ಮತ್ತು ಆಫೀಸ್ಗೆ ಹೋದರೂ ತೊಗೊಂಡೋಗೋದಕ್ಕೆ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಡಬಲ್ ಜಿಪ್ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಬ್ಯಾಕ್ ಸೈಡ್ ಒಂದು ಜಿಪ್ ಇದೆ. ಆ್ಯಂಡ್ ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನಾವು ಇದನ್ನು ಹೀಗೆ ಯೂಸ್ ಮಾಡಿಕೊಂಡು ಇದನ್ನು ಈಗ ಯೂಸ್ ಮಾಡಿಕೊಂಡು ಕಾಲೇಜ್ ಬ್ಯಾಗ್ ಥರನೂ ಹಾಕ್ಕೊಳ್ಬೋದು. ಅಥವಾ ನಮ್ಗೆ ಹಾಗಿಷ್ಟ ಇಲ್ಲ ಅಂತ ಅಂದರೆ ಹೀಗೆ ಒಂದು ಸೈಡ್ ಬ್ಯಾಗ್ ಥರನೂ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಲರ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರ್ಬೋದು, ನಮ್ಮ ಮನೇಲಿ ಬರ್ಡ್ಸ್ ಇದೆ. ಸೊ ನಾನು ಮಾತಾಡಬೇಕಾದ್ರೆ ಯಾರ್ದು ಡಿಸ್ಟರ್ಬೆನ್ಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಬರ್ಡ್ಸ್ ಮಾತ್ರ ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಈ ಬ್ಯಾಗ್ ಬಗ್ಗೆ ನಾನು ನಿಮಗೆ ಎಲ್ಲರಿಗೂ ಹೇಳಲೇಬೇಕು. ನಾನು ಹೇಳಿದ್ನಲ್ವಾ, ನನ್ನ ಹತ್ರ ಇರೋ ಬ್ಯಾಗು ಒಂದೊಂದು ಬ್ಯಾಗಲ್ಲಿ ಒಂದೊಂದು ಮೆಮೊರೀಸ್ ಇದೆ ಅಂತ. ಇದು ಬಂದುಬಿಟ್ಟು ದುಬೈಯಿಂದ ತೊಗೊಂಡು ಬಂದಿದ್ದ ಬ್ಯಾಗು. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿ. ಇದು ಹ್ಯಾಂಡ್ ಮೇಡ್ ಬ್ಯಾಗು. ಇದು ನನಗೆ ನಮ್ಮಮ್ಮ ಕೆಲಸ ಮಾಡ್ತಾಯಿದ್ರು, ಅಲ್ಲಿ ಒಂದು ಆಂಟಿ ಅವ್ರು ನನಗೆ ಇದನ್ನು ದುಬೈಗೆ ಹೋಗಿದ್ದೆ ಅಂದ್ಬಿಟ್ಟು ತಂದುಕೊಟ್ರು. ತುಂಬಾ ಚೆನ್ನಾಗಿದೆ, ಫುಲ್ಲು ಕಲರ್ಫುಲ್ ಆಗಿದೆ ಆ್ಯಂಡ್ ಕ್ಯೂಟಾಗಿದೆ. ಇದರಲ್ಲಿ ಒಂದೇ ಒಂದು ಜಿಪ್ ಇದೆ. ಸ್ಟೋರೇಜ್ ಸ್ಪೇಸ್ ಸ್ವಲ್ಪ ಕಡಿಮೆನೇ ಇದೆ. ಜಸ್ಟ್ ಲೈಕ್ ಒಂದು ಫೋನ್, ಕರ್ಚೀಫ್ ಈ ಥರ ಇಟ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ಅವ್ರು ನನಗೆ ಒಂದು ಪೆನ್ ಕೊಟ್ಟರು. ನಾನು ಇದನ್ನ ಏನಕ್ಕೆ ಇಟ್ಕೊಂಡಿದ್ದೀನಿ ಗೊತ್ತಾ? ಆ್ಯಂಡ್ ಫ್ಯೂಚರಲ್ಲಿ ನಾನು ಫುಲ್ ದೊಡ್ಡ ಸ್ಟಾರ್ ಆಗಿಲ್ಲ, ಆದರೆ ಆಗ ಏನಾದರೂ ಆಟೋಗ್ರಾಫ್ ಕೇಳಿದ್ರೆ ಅವಾಗ ಸೈನ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಜಾಸ್ತಿ ಓವರ್ ಅನಿಸ್ತಿದೆ ಅಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಆ್ಯಂಡ್ ಇದು ಬಂದುಬಿಟ್ಟು ಫ್ರಿಜ್ಗೆಲ್ಲ ಅಂಟಿಸೋದು ಸ್ಟಿಕ್ಕರ್, ದುಬೈಗೆ ಹೋಗಿದ್ವಿ ಅಂತ ಇದನ್ನೊಂದು ಕೊಟ್ಟಿದ್ದಾರೆ.
ಸೊ ನಾನು ಅನಿಸಿಲ್ಲ, ಬಿಕಾಸ್ ನಮ್ಮಮ್ಮ ಯಾವುದಕ್ಕೂ ಏನೂ ಪೇಸ್ಟ್ ಮಾಡೋದಕ್ಕೆ ಬಿಡಲ್ಲ, ಎಲ್ಲ ಹಾಳಾಗುತ್ತೆ. ಅಕಸ್ಮಾತ್ ಇದೇನಾದರೂ ಕಿತ್ತೋಗಿ ಬಿದ್ದುಬಿಟ್ರೆ ಫ್ರಿಜ್ ಮೇಲೆ ಹಾಗೆ ಗಮ್ದು ಮಾರ್ಕ್ ಬಿದ್ದಿರುತ್ತಲ್ವ, ಸೊ ನಮ್ಮಮ್ಮ ಬಿಡೋದಿಲ್ಲ. ಸೊ ಅದಕ್ಕೆ ಅನಿಸಿಲ್ಲ. ಆ್ಯಂಡ್ ತುಂಬ ಕ್ಯೂಟಾಗಿದೆ. ಇದನ್ನು ನಾನು ನಮ್ಮ ಕಾಲೇಜಲ್ಲಿ ಇಂಡಸ್ಟ್ರಿಯಲ್ ವಿಸಿಟ್ಗೆ ಕರ್ಕೊಂಡೋಗಿದ್ರು ಹೊಸೂರಿಗೆ, ಟೈಟನ್ ಕಂಪ್ನಿಗೆ, ಇನ್ನೂ ನೆನಪಿದೆ ನನಗೆ. ಸೊ ಆಗ ಮಾತ್ರ ಯೂಸ್ ಮಾಡಿದ್ದೆ, ಅಷ್ಟೇ ಇಲ್ಲ. ಇದು ಜಸ್ಟ್ ಹಿಂಗೆ ಹಾಕ್ಕೊಂಡು ಓಡಾಡೋದಕ್ಕೆ ಚೆನ್ನಾಗಿರುತ್ತೆ. ಈ ಥರ ತುಂಬಾ ಚೆನ್ನಾಗಿದೆ. ಇದೊಂಥರ ಕ್ಯೂಟಾಗಿ ಸ್ಮಾಲಾಗಿ. ಆ್ಯಂಡ್ ಇದು ಬಂದುಬಿಟ್ಟು ನನಗೆ ನನ್ನ ಅಕ್ಕ ಕೊಡಿಸಿದ್ದು. ಐ ಥಿಂಕ್ ಶಿರ್ಡಿಗೆ ಹೋದಾಗ ಅನಿಸುತ್ತೆ ತೊಗೊಂಡು ಬಂದಿದ್ದು. ಅವರು ಒಂದು ತೊಗೊಂಡಿದ್ರು. ಇದೆಲ್ಲ ಆಗ ಟ್ರೆಂಡಲ್ಲಿತ್ತು. ಸೊ ಯಾವಾಗ ಯಾವ ಥರ ಟ್ರೆಂಡ್ ಇರುತ್ತೋ ಆ ಥರ ಬ್ಯಾಗ್ಸ್ ಎಲ್ಲ ನನ್ನ ಹತ್ರ ಇದೆ ಅಷ್ಟೇ. ನೀವು ನೋಡ್ತಾ ಇರ್ಬೋದು. ಇದರೊಳಗಡೆ ಸ್ವಲ್ಪ ಕ್ಲೋತ್ಸ್ ಇದೆ ಅಷ್ಟೇ. ವೆಯ್ಟ್. ಸೊ ಈ ಥರ ಇದೆ. ಒಳಗಡೆ ಕೂಡ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಅನಿಸುತ್ತೆ, ಇಲ್ಲೊಂದು ಜಿಪ್ ಇದೆ ಆ್ಯಂಡ್ ಇಲ್ಲೊಂದು ಜಿಪ್ ಇದೆ. ಸೊ ಏನು ಬೇಕಾದ್ರೆ ಅದನ್ನು ಇಟ್ಕೊಳ್ಬೋದು ಅಷ್ಟೇ. ಇದನ್ನು ನಾನು ಯೂಸ್ ಮಾಡಿರೋದು ರೇರ್, ನಮ್ಮಮ್ಮ ಕೊಟ್ಬಿಟ್ಟಿದ್ದೀನಿ. ಇರೋ ಬ್ಯಾಗ್ಸಲ್ಲಿ ನಾನು ತುಂಬ ಟೈಮ್ ಯೂಸ್ ಮಾಡಿರೋ ಬ್ಯಾಗ್ ಅಂದರೆ ಇದೇನಪ್ಪ ಅಂತಂದರೆ, ನಾನು ನನ್ನ ಫ್ರೆಂಡ್ ಜೊತೆ ಔಟಿಂಗ್ ಹೋದಾಗ ಒಂದು ಸತಿ ಶಿವೋಹಮ್ ಟೆಂಪಲ್ಗೆ ಹೋಗಿದ್ದೆ, ಮತ್ತು ಬೆಂಗಳೂರು ಕೋಟೆಗೆ ಹೋಗಿದ್ದೆ, ಅವಾಗ ಯೂಸ್ ಮಾಡಿದ್ದೀನಿ. ನಮ್ಮ ಊರಿಗೆ ಹೋದಾಗ ಯೂಸ್ ಮಾಡಿದ್ದೀನಿ, ಮತ್ತು ನಮ್ಮ ಗ್ರ್ಯಾಜುಯೇಷನ್ ಡೇಯಲ್ಲಿ ಕೂಡ ಯೂಸ್ ಮಾಡಿದ್ದೀನಿ. ಸೊ ಈ ಬ್ಯಾಗ್ ಬಂದುಬಿಟ್ಟು ನಮ್ಮಣ್ಣ ನನಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದಾಗ ತೊಗೊಂಡು ಬಂದು ಕೊಟ್ಟಿದ್ದು. ಸೊ ಇದರಲ್ಲಿ ಒಂದು ಕ್ಯೂಟಾಗಿ ಡಾಲ್ ಕೂಡ ಇದೆ, ನನ್ನ ಥರನೇ ಅಲ್ವಾ. ಆ್ಯಂಡ್ ಇದು ಬಂದುಬಿಟ್ಟು ಲೆದರ್ ಬ್ಯಾಗು. ಮಳೇಲಿ ನೆಂದರು ಏನೂ ಆಗಲ್ಲ, ಚೆನ್ನಾಗೇ ಇದೆ. ಮಳೆಯಲ್ಲೆಲ್ಲ ನೆಂದಿದೆ, ಚೆನ್ನಾಗೂ ಇದೆ. ಸೊ ಇಲ್ಲೊಂದು ಸ್ಮಾಲ್ ಜಿಪ್ ಇದೆ, ಬಟ್ ಇದರಲ್ಲಿ ಏನು ಇಟ್ಕೊಳಕ್ಕಾಗಲ್ಲ. ಜಸ್ಟ್ ಈ ಕೀಚೆನ್ ಹಾಕೋದಕ್ಕೆ ಇದನ್ನು ಮಾಡಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಆ್ಯಂಡ್ ಇಲ್ಲೊಂದು ಜಿಪ್ ಬ್ಯಾಕ್ ಸೈಡ್ ಒಂದು ಜಿಪ್. ಸೊ ಇದನ್ನು ಹಾಕ್ಕೊಳ್ಬೋದು. ಹೇಗೆ ಕಾಣಿಸುತ್ತೆ, ಯಾವ ಡ್ರೆಸ್ಗೆ ಸೂಟ್ ಆಗುತ್ತೆ ಅನ್ನೋದನ್ನು ನಾನು ಫೋಟೋನ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಅಂದ್ಕೊಳ್ಳೋದೇ ಒಂದು, ತೊಗೊಳೋದೇ ಒಂದು ಕಲರ್ ಆಗಿರುತ್ತೆ. ಬಿಕಾಸ್ ನಾನು ನನ್ನ ಸೆಲೆಕ್ಷನ್ಗಿನ ನಮ್ಮಮ್ಮ ಸೆಲೆಕ್ಟ್ ಮಾಡಿರೋದನ್ನೇ ತುಂಬ ಇಷ್ಟಪಟ್ಟು ತೊಗೊಳ್ತೀನಿ. ಆ್ಯಂಡ್ ನಾನು ಹೇಟ್ ಮಾಡೋ ಕಲರ್ ಅಂತ ಅಂದರೆ ಪಿಂಕ್ ಕಲರ್. ಬಟ್ ನನ್ನ ಹತ್ರ ಇರೋ ಡ್ರೆಸ್ಸು, ಬ್ಯಾಗ್ಸು, ವಾಟೆವರ್ ತುಂಬ ಪಿಂಕ್ ಕಲರ್ ಇದೆ. ಆ್ಯಂಡ್ ಇದು ಲೈಟ್ ಪೀಚ್ ಕಲರ್ ಇದೆ. ಇದೊಂದು ಸ್ಮಾಲಾಗಿ ಕ್ಯೂಟಾಗಿ ಬ್ಯಾಗ್ ಇದೆ. ಇದನ್ನು ಸುಮ್ಮನೆ ಏನಕ್ಕೆ ತೊಗೊಂಡು, ಇದರಲ್ಲಿ ನನ್ನ ಫೋನ್ ಕೂಡ ಇಡ್ಸೋದಿಲ್ಲ, ಬಟ್ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಒಂದೇ ಒಂದು ಜಿಪ್ ಇದೆ ಅಷ್ಟೇ ಇಲ್ಲಿ. ಅದಾದಮೇಲೆ ಹಿಂಗೆ ಇಟ್ಕೊಳೋದು ತುಂಬ ಚೆನ್ನಾಗಿದೆ. ಇದು ಹೆಂಗಪ್ಪ ಅಂತಂದರೆ, ಜಸ್ಟ್ ಟೆಂಪಲ್ಗೆಲ್ಲ ಹೋದಾಗ ಆ್ಯಂಡ್ ಎಲ್ಲಾದರೂ ಹೋದಾಗ ಜಸ್ಟ್ ಅಮೌಂಟ್ ಇಟ್ಕೊಳೋದಕ್ಕೆ, ಖರ್ಚಿಫ್ ಇಟ್ಕೊಳೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಇದು. ಆ್ಯಂಡ್ ಅನದರ್ ಒನ್ ಬ್ಯಾಗ್, ದಿಸ್ ಇಸ್ ಮೆರೂನ್ ಕಲರ್ ಆ್ಯಂಡ್ ಇದು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ. ಇದರಲ್ಲಿ ಕೂಡ ಒಂದೇ ಒಂದು ಜಿಪ್ ಇದೆ. ಆ್ಯಂಡ್ ಇದನ್ನು ಕೂಡ ಹೀಗೆ ಕೈಗೆ ಹಾಕೊಳ್ಬೋದು. ಸುಮ್ಮನೆ ಇದರಲ್ಲಿ ಏನೂ ಇಲ್ಲ, ಪ್ಲೈನ್ ಆಗಿದೆ. ಸೊ ಇದನ್ನು ನಾನು ನಮ್ಮಮ್ಮಗೆ ಕೊಟ್ಬಿಟ್ಟಿದ್ದೀನಿ. ನನ್ನ ಹತ್ರ ಇರೋ ಬ್ಯಾಗ್ಸಲ್ಲಿ ಲಾಸ್ಟ್ ರೀಸೆಂಟಾಗಿ ನಮ್ಮ ಅಕ್ಕ ಜಾನಲ್ಲಿ ಜನವರಿ ಮಂತಲ್ಲಿ ಶಿರಡಿಗೆ ಹೋದಾಗ ಈ ಬ್ಯಾಗ್ನ ತೊಗೊಂಡು ಕೊಟ್ಟಿದ್ರು. ನಾನು ಯಾವಾಗಲೂ ನಿಮ್ಗೊಂದು ಬ್ಯಾಗ್ ತೋರಿಸಿದೆ. ಸೊ ಅದರಲ್ಲಿ ಕೂಡ ಈ ಥರ ಕಲರ್ಫುಲ್ ಆಗಿತ್ತು. ಅದೇನಪ್ಪ ಅಂತ ಅಂದರೆ ಲೈಕ್ ಅದು ಬೇರೆ ಶೇಪಲ್ಲಿದೆ, ಇದು ಬೇರೆ ಥರ ಇದೆ. ಆ್ಯಂಡ್ ಇಲ್ಲಿ ಎಲೆ ಥರ ಏನೋ ಹಾಕಿದ್ದಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ, ಇದರಲ್ಲಿ ಕೊಟ್ಟಿರೋ ಥ್ರೆಡ್ಡಲ್ಲಿ ಫುಲ್ಲು ಎಲೆ ಥರ ಇದೆ. ತುಂಬಾ ಚೆನ್ನಾಗಿದೆ, ಒಂಥರ ಗಾರ್ಡನ್ ಆಗಿ ಫೀಲ್ ಆಗುತ್ತೆ. ಸ್ವಲ್ಪ ಜನ ಹೇಳ್ತಾರೆ ಇದನ್ನೆಲ್ಲ ಹಾಕೊಂಡ್ರೆ ಜಾತ್ರೆ ಥರ ಅಂತ. ಆ್ಯಂಡ್ ಆಫ್ಕೋರ್ಸ್ ನಮ್ಗೆ ಅದೇ ಇಷ್ಟ. ಸೊ ಚೆನ್ನಾಗಿದೆ. ಸೊ ಇದೊಂದು ಬ್ಯಾಗ್ ಸೇಮ್ ಟು ಸೇಮ್. ಸೊ ಇದಿಷ್ಟು ಇವತ್ತಿನ ನನ್ನ ಬ್ಯಾಗ್ ಕಲೆಕ್ಷನ್ ಆಗಿತ್ತು. ಇನ್ನೂ ಸ್ವಲ್ಪ ಬ್ಯಾಗ್ಸ್ ಇದೆ. ಸೊ ಈಗ ನಾವು ಊರಲ್ಲಿ ಮನೆ ಮಾಡಿರೋದ್ರಿಂದ ಊರಲ್ಲಿ ಸ್ವಲ್ಪ ಇರುತ್ತೆ, ಯಾಕಂದರೆ ಅಲ್ಲೂ ಏನಾದರೂ ವೆಕೇಷನ್ಗೆ ಹೋದಾಗೆಲ್ಲ ಯೂಸ್ ಮಾಡೋದಕ್ಕಾಗುತ್ತೆ. ಆ್ಯಂಡ್ ಎಲ್ಲ ಟೈಮೂ ಇಲ್ಲಿಂದನೇ ತೊಗೊಂಡೋಗೋದಕ್ಕಾಗಲ್ಲ, ಬಿಕಾಸ್ ಲಗೇಜ್ ಕೂಡ ಜಾಸ್ತಿ ಆಗಿಬಿಡುತ್ತೆ. ಸೊ ಅಲ್ಲಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಿಮಗೆ ಇನ್ನೂ ಯಾವ ಥರ ಹೊಸ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ. ಸೊ ಇದೆಷ್ಟು ನನ್ನ ಇವತ್ತಿನ ವಿಡಿಯೋ ಬ್ಯಾಗ್ ಕಲೆಕ್ಷನ್. ಆ್ಯಂಡ್ ಇನ್ನು ಮುಂದೆ ನಿಮಗೆ ಹೀಗೆ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ರೀತಿಯ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಸಿಗುತ್ತೆ.